ಸೊ ಐತಿಹಾಸಿಕ ಗಾಜನ ಮನೆಯಲ್ಲಿ ತಮಗೆಲ್ಲ ತಿಳಿದಿರೋ ಹಾಗೆ ಗಂಗಾ ಸಾಮ್ರಾಜ್ಯ ವೈಭವ ಕಳೆದ 12 ದಿವಸಗಳಿಂದ ಅತ್ಯಂತ ವೈಭವಪೂರಿತವಾಗಿ ಜರುಗಿ ಇಂದು ಅಂತ್ಯವನ್ನು ಕಂಡಿದೆ, ಸಮಾಪ್ತಿಯಾಗಿದೆ. ಬಹುಶಃ ನಮ್ಮ ಏನು ಒಂದು ಈ ಐತಿಹಾಸಿಕ ಗಾಜನ ಮನೆಯಲ್ಲಿ ಅತ್ಯಂತ ವಿಶೇಷ ರೀತಿಯಲ್ಲಿ ಆಕರ್ಷಕವಾಗಿ ಏನು ಬಹಳಷ್ಟು ಜನಸಾಮಾನ್ಯರು ಏನು ವೀಕ್ಷಕರು, ಮಕ್ಕಳು, ಆಬಾಲವೃದ್ಧಿಯಾಗಿ ಕೂಡ ಸರ್ವರು ಕೂಡ ಅತ್ಯಂತ ಸಂತೋಷದಿಂದ ವೀಕ್ಷಿಸಿದಂಥ ಪ್ರದರ್ಶನ ಇದಾಗಿದೆ. ಒಟ್ಟಾರೆ 12 ದಿವಸಗಳ ಅವಧಿಯಲ್ಲಿ 10 ಲಕ್ಷಕ್ಕೂ ಮಿಗಿಲಾಗಿ ಪ್ರವಾಸಿಗರು ಬಂದಿರತಕ್ಕಂಥದ್ದು ಇದೊಂದು ಸರ್ವಕಾಲಿಕ ಫಲಪುಷ್ಪ ಪ್ರದರ್ಶನದ ದಾಖಲೆಯಾಗಿದೆ. ಅದೇ ರೀತಿ ಪ್ರದರ್ಶನದ ಒಟ್ಟಾರೆ ಅವಧಿಯಲ್ಲಿ ಸುಮಾರು 3.85 ಕೋಟಿಗಳ ಹಣ ಸಂಗ್ರಹ ಆಗುವುದು ಕೂಡ ಇದು ಸರ್ವಕಾಲಿಕ ಫಲಪುಷ್ಪ ಪ್ರದರ್ಶನದ ಅವಧಿಯ ದಾಖಲೆ ಅಂತ ಅನ್ಸ್ಕೊಳ್ತಾ ಇದೆ. ಇದು ನಿಜಕ್ಕೂ ಕೂಡ ಈ ಒಂದು ಏನು 700 ವರ್ಷಗಳ ಇತಿಹಾಸದ ಗಂಗಾ ಸಾಮ್ರಾಜ್ಯ ವೈಭವವನ್ನು ಲಕ್ಷಾಂತರ ಜನರು ಕಣ್ತುಂಬಿಕೊಂಡಿದ್ದಾರೆ. ಮತ್ತು ಒಂದು ಆ ಕಾಲಘಟ್ಟದಲ್ಲಿ ಗಂಗಾ ಸಾಮ್ರಾಜ್ಯದ ಅವಧಿಯಲ್ಲಿ ಕೈಗೊಂಡಂಥ ಏನು ಶಿಲ್ಪಕಲೆಗೆ, ವಾಸ್ತುಶಿಲ್ಪಕ್ಕೆ, ನೀರಾವರಿಗೆ ಮತ್ತು ಸಾಮಾಜಿಕವಾಗಿ ಕೈಗೊಂಡಂಥ ಶಾಶ್ವತ ಯೋಜನೆಗಳೇನಿದೆ, ಅವರು ಮಾಡಿದಂಥ ಕೊಡುಗೆಗಳೇನಿದೆ ಈ ನಾಡಿಗೆ, ಅವು ಬಹುತೇಕ ಇಂಗೇಳಿಯರಿಗೆ ಒಂದು ವಿಶೇಷವಾದಂಥ ಒಂದು ಸಂದೇಶವನ್ನು ಕೊಟ್ಟಿದೆ. ನಾವು ಕೂಡ ಒಂದು ಬಹಳಷ್ಟು ಕಮಿಟೆಡ್ ಆಗಿ ಲೈಫಲ್ಲಿ ಏನು ಒಂದು ಕಾರ್ಯವನ್ನು ನಮ್ಮ ಕಾರ್ಯವನ್ನು ಮಾಡಬೇಕು, ಎಂತೆಂಥ ಹಿರಿಯರು ಈ ನಾಡಿಗೆ ಎಂತೆಂಥ ಕಾಂಟ್ರಿಬ್ಯೂಷನ್ಸನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಸಂದೇಶ ಅವರೆಲ್ಲರೂ ಕೂಡ ಬಂದಿದೆ ಅಂತೇಳಿ ಭಾವಿಸ್ತಾ ಈ ಒಂದು ಪ್ರದರ್ಶನ ಇಷ್ಟೊಂದು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಯಾವುದೇ ಸಮಸ್ಯೆಗಳು ಇಲ್ಲದೆ ಒಂದು ಏನು ಮುಕ್ತಾಯಗೊಂಡಿರ್ತಕ್ಕಂಥದ್ದು ತೋಟಗಾರಿಕೆ ಇಲಾಖೆಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಈ ಒಂದು ಪ್ರದರ್ಶನದ ಯಶಸ್ಸಿಗೆ ಸಹಕರಿಸಿದಂಥ ಪೊಲೀಸ್ ಇಲಾಖೆ, ಟ್ರಾಫಿಕ್ ವಿಭಾಗದವರು, ನಮ್ಮ ತೋಟಗಾರಿಕೆ ಇಲಾಖೆಯ ನೂರಾರು ಸಾವಿರಾರು ಸಿಬ್ಬಂದಿಗಳು, ತೋಟಗಾರರು, ಅದರಲ್ಲೂ ವಿಶೇಷವಾಗಿ ತೋಟಗಾರರು, ಅಧಿಕಾರಿಗಳು, ಆಹ್ವಾನಿತರು, ಸಂಘ ಸಂಸ್ಥೆಗಳು ಮತ್ತು ವಿಶೇಷವಾಗಿ ನಮ್ಮ ಮೇಲಧಿಕಾರಿಗಳು, ನಮ್ಮ ಮಾನ್ಯ ತೋಟಗಾರಿಕೆ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್ ಸಾಹೇಬರು ಮತ್ತು ಗಿರೀಶ್ ಸರ್ ಅವರು, ತೋಟಗಾರಿಕೆ ಕಾರ್ಯದರ್ಶಿಗಳು ಮತ್ತು ತೋಟಗಾರಿಕೆ ನಿರ್ದೇಶಕರಾದ ಇಬ್ರಾಹಿಂ ಸರ್ ಅವರು ಮತ್ತು ಇಡೀ ನಮ್ಮ ಇಲಾಖೆಯ ಎಲ್ಲ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು, ಸಿಬ್ಬಂದಿಗಳು, ಸಹಸ್ರಾರು ಹಿತೈಷಿಗಳು ಎಲ್ಲರ ಆಶಯದಿಂದ ಈ ಒಂದು ಗಂಗಾ ಸಾಮ್ರಾಜ್ಯ ವೈಭವ ಅತ್ಯಂತ ವೈಭವದಿಂದ ತೆರೆಯನ್ನು ಕಂಡಿದೆ. ಸೊ ಈ ಒಂದು ಪ್ರದರ್ಶನದ ಯಶಸ್ಸಿಗೆ ಸಹಕರಿಸಿದಂಥ ಎಲ್ಲ ಸರ್ವರಿಗೂ ಕೂಡ, ಏನು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಕೂಡ ಮತ್ತೊಮ್ಮೆ ತೋಟಗಾರಿಕೆ ಇಲಾಖೆಯ ಪರವಾಗಿ ಹೃದಯಪೂರ್ವಕವಾಗಿ ವಂದಿಸ್ತಾ ಅವರೆಲ್ಲರ ಸಹಕಾರವನ್ನು ಭಾಳ ವಿನಮ್ರವಾಗಿ ನೆನೆಯುತ್ತೇವೆ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.